ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ಅಚ್ಚೇ ದಿನ್ ಭರವಸೆ ನೀಡಿ ಅಧಿಕಾರಕ್ಕೆ ಬಂದರು. ಆದರೆ ವಾಸ್ತವದಲ್ಲಿ ಜನರಿಗೆ ಕಷ್ಟದ ದಿನಗಳು ಕಾಣುತ್ತಿವೆ ಎಂದು ಕೆಪಿಸಿಸಿ ವಕ್ತಾರ ಡಿ ಬಸವರಾಜ್ ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಪ್ರಧಾನಿ ಮಂತ್ರಿಯಾಗಿದ್ದಾಗ ಇದೇ ನರೇಂದ್ರ ಮೋದಿ ಅವರು ಪ್ರತಿಭಟನೆ ಮಾಡಿ ನಾವು ಅಚ್ಚೇ ದಿನ್ ತರುತ್ತೇವೆ ಎಂದು ಸುಳ್ಳು ಹೇಳಿ ಅಧಿಕಾರ ಗೆಟ್ಟಿಸಿಕೊಂಡರು. ಆದರೆ ಮೋದಿ ಪ್ರಧಾನಿಯಾದ ಮೇಲೆ ದೇಶದ ಜನರಿಗೆ ಬೆಲೆ ಏರಿಕೆಯ ಬೆಸತಟ್ಟಿದೆ. ಮೋದಿ ಎಂದರೆ ದುಬಾರಿ. ಅವರು ಆಡಳಿತ ನಡೆಸುವ ತನಕ ಜನರಿಗೆ ಅಚ್ಚೇ ದಿನ್ ಬರಲಿಕ್ಕೂ ಸಾಧ್ಯವಿಲ್ಲ ಎಂದು ದೂರಿದರು. ಭಾರತದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ರೀತಿಯಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಬೆನ್ನು ಮೂಳೆಯನ್ನು ಮುರಿದಿದ್ದಾರೆ ಎಂದು ಕಿಡಿಕಾರಿದರು. ಪ್ರಸ್ತುತ ದೇಶದಲ್ಲಿ ಉಂಟಾಗಿರುವ ತೀವ್ರ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ಆರ್ಥಿಕ ಮತ್ತು ವಿದೇಶಾಂಗ ನೀತಿಗಳ ವೈಫಲ್ಯವೇ ಮುಖ್ಯ ಕಾರಣವಾಗಿವೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮತ್ತು ಇರಾನ್ ಸಂಘರ್ಷದ ಸಂದರ್ಭದಲ್ಲಿ ಜಾಗತಿಕ ಮಾರುಕಟ್ಟೆಯನ್ನು ನಿಭಾಯಿಸುವಲ್ಲಿ ಮತ್ತು ಸೂಕ್ತ ರಾಜತಾಂತ್ರಿಕ ಸಂಬಂಧ ಕಾಯ್ದುಕೊಳ್ಳುವಲ್ಲಿ ಪ್ರಧಾನಿ ಮೋದಿ ವಿಫಲರಾಗಿದ್ದಾರೆ. ಈ ಎಲ್ಲದಕ್ಕೂ ಮೋದಿ ಕಾರಣವಾಗಿದ್ದು ಅವರು ರಾಜೀನಾಮೆ ನೀಡಿದರೆ ಎಲ್ಲದಕ್ಕೂ ಪರಿಹಾರ ದೊರಕಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೆಎಂ ಮಂಜುನಾಥ್, ಬಿಎಚ್ ಉದಯ್ ಕುಮಾರ್, ಶಿವಕುಮಾರ್, ಕೇಶವ್ ನಾಯ್ಕ್, ಸುರೇಶ್ ಇದ್ದರು. ಇವತ್ತಿನ ದಿನ ದೇಶದಲ್ಲಿ ಏನಾಗ್ತಾ ಇದೆ, ಯಾರು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ಬೆಲೆ ಏರಿಕೆ ವಿರುದ್ಧ ದೊಡ್ಡ ಕ್ರಾಂತಿಯ ಮಾತುಗಳನ್ನು ಆಡಿ ದೇಶದಲ್ಲಿ ನಾನು ಅಚ್ಚೇ ದಿನ ತರ್ತೀನಿ ಅಂತೇಳಿ ಭಾಷಣ ಮಾಡಿ ದೇಶದ ಗದ್ದುಗೆ ನಡೆದಂಥ ನರೇಂದ್ರ ಮೋದಿಯವರು ಇವತ್ತಿನ ದಿನ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದಷ್ಟು ನಮ್ಮ ದೇಶದಲ್ಲಿ ಇವತ್ತು ಬೆಲೆ ಏರಿಕೆ ಇರ್ಬೋದು. ಇವತ್ತು ನೀಟ್ ವಿಚಾರದಾಗಂತೂ ತಲೆ ತಗ್ಗಿಸ್ಬೇಕು. ಇಡೀ ದೇಶ ಇವತ್ತು 22-23 ಲಕ್ಷ ಜನ ಇವತ್ತು ನೀಟ್ ಎಕ್ಸಾಮ್ ಬರೆದಿದ್ದರು. ಆ ಮಕ್ಕಳನ್ನು ಅವಲಂಬಿತರಾಗಿರೋರು ಕೋಟ್ಯಾಂತರ ಜನ, ತಂದೆ ತಾಯಿಗಳು, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಕಣ್ಣೀರಿಡ್ತಾ ಇದ್ದಾರೆ. ಇವತ್ತು ನೀಟ್ ಪರೀಕ್ಷೆಯನ್ನು ನೆಟ್ಟಿಗೆ ಮಾಡಲಿಕ್ಕೆ ಇವ್ರಿಗೆ ಆಗಿಲ್ಲ. ಕಳೆದ 10 ವರ್ಷಗಳಲ್ಲಿ ಹಲವು ಬಾರಿ ನೀಟ್ ಪರೀಕ್ಷೆಗಳು ಸೋರಿಕೆ ಆಗಿದ್ದಾವೆ. ಸೋರಿಕೆ ಆದಾಗ ಕಣ್ಣೊರೆಸೋ ತಂತ್ರ ಮಾಡ್ತಾರೆ, ಮತ್ತು ಎಕ್ಸಾಮ್ ಮಾಡ್ತಾರೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಬರಡಾಗ್ತಾ ಇದೆ. ಆದರೆ ನರೇಂದ್ರ ಮೋದಿ ಅವರು ಇಂಥದಕ್ಕೇನು ಮಾತಾಡೋದಿಲ್ಲ, ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಅವರು ಬರೇ ಮೋದಿ ಅಂದರೆ ಇವತ್ತು ದೇಶದಲ್ಲಿ ಏನಾಗಿದೆ ಅಂದರೆ ಮೋದಿ ಅಂದರೆ ದುಬಾರಿ. ಇವತ್ತು ಮೋದಿಯವರ ಒಂದು ಆಡಳಿತದಲ್ಲಿ ಬರೀ ದುಬಾರಿ ಇದೆ, ಜನರಿಗೆ ದ್ರೋಹ ಬಗೆತಕ್ಕಂಥದ್ದಿದೆ, ಆಡಳಿತ ವೈಫಲ್ಯ ಇದೆ. ಇವತ್ತು ಹಿಂದೆಲ್ಲ ನಾವು ನೋಡಿದ್ದೀವಿ, ಫ್ರೀಡಮ್ ಬರೋದಕ್ಕಿಂತ ಮೊದಲೇ ದೇಶದ ಜನರಿಗೋಸ್ಕರ ಮಿಡಿಯುತ್ತಿದ್ದ ಮಹಾತ್ಮ ಗಾಂಧೀಜಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮಧುರದಲ್ಲಿ ಒಂದು ಭಾಷಣ ಮಾಡಬೇಕಾದ್ರೆ ಖಾದಿ ತೊಡ್ರಿ ಅಂತ ಜನರಿಗೆ ಕರೆ ನೀಡ್ತಾರೆ. ನಾವು ಖಾದಿಯಲ್ಲಿ ತೊಗೊಳಕ್ಕಾಗುತ್ತೆ, ನಿಮ್ಮಂಥವರೆಲ್ಲ ಭಾಳ ಭರ್ಜರಿಯಾಗಿ ತೊಡ್ಕೊಂತೀರಿ, ನಮಗೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ನಮಗೆ ಸಿಗೋದೇ ಇಲ್ಲ ಖಾದಿ ಅಂತ ಒಬ್ಬ ಪಬ್ಲಿಕ್ ಹೇಳ್ತಾರೆ. ಆ ಪಬ್ಲಿಕ್ ಮಾತು ಕೇಳಿ ಮಹಾತ್ಮ ಗಾಂಧೀಜಿಯವರು ಅವತ್ತಿಂದ ಬರೀ ಒಂದು ಧೋತಿ, ಒಂದು ಅರಿವೆ, 2 ವಸ್ತ್ರಗಳನ್ನು ಮಾತ್ರ ಅವ್ರು ಧರಿಸ್ತಾರೆ, ಪೂರ್ಣ ಪ್ರಮಾಣದಲ್ಲಿಲ್ಲ. ಅವ್ರಿಗೆ ಅರೆಬೆತ್ತಲೆ ಫಕೀರ ಅಂತ ಕರಿತಾಯಿದ್ರು ಮಹಾತ್ಮ ಗಾಂಧೀಜಿಯವ್ರಿಗೆ. ಬೆತ್ತಲೆ ಫಕೀರ್ನಾಗಿ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಜನರ ಕಷ್ಟದ ನೋವಿಗೆ ಸ್ಪಂದನೆ ಮಾಡಿದರು. ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಚೈನಾದೊಡನೆ ಯುದ್ಧ ಮಾಡಬೇಕಾದ್ರೆ ಅವರಿಗೆ ಪಾಕಿಸ್ತಾನ ಚೈನಾ ಯುದ್ಧಗಳ ಸಂದರ್ಭದಲ್ಲಿ ಅಮೇರಿಕ ಅವ್ರ ಪರವಾಗಿತ್ತು. ಅವರು ಹೇಳ್ತಾರೆ, ನೀವು ಯುದ್ಧ ನಿಲ್ಲಿಸಿದರೆ ಪಾಕಿಸ್ತಾನದ ವಿರುದ್ಧ ನಾವು ನಿಮಗೆ ಗೋಧಿ ಕೊಡ್ತಕ್ಕಂಥದ್ದು ಕಂಟಿನ್ಯೂ ಮಾಡ್ತೀವಿ, ಇಲ್ಲದೆ ನಿಲ್ಲಿಸ್ಬಿಡ್ತೀವಿ ಅಂತ ಎದುರಿಸ್ತಾರೆ ಅಮೇರಿಕಾದವರು. ಆವಾಗ ದೇಶಕ್ಕೋಸ್ಕರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಮೇರಿಕದ ಮಾತನ್ನು ಧಿಕ್ಕರಿಸಿ ದೇಶದ ಜನರಿಗೆ ಹೇಳ್ತಾರೆ, ಪ್ರತಿ ಸೋಮವಾರ ತಿಂಗಳಲ್ಲಿ ಒಂದು ಒಪ್ಪತ್ತು ನಾನು ಊಟ ಮಾಡಲ್ಲ, ನೀವು ಊಟ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅವತ್ತಿನಿಂದ ಇವತ್ತುವರೆಗೂ ಪ್ರತಿ ಸೋಮವಾರ ಎಷ್ಟೋ ಕೋಟ್ಯಾಂತರ ಮನೆಗಳಲ್ಲಿ ಉಪವಾಸವನ್ನು ಆಚರಣೆ ಮಾಡ್ತಾರೆ. ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಮಾತಿಗೋಸ್ಕರ. ಅಂದರೆ ಗಾಂಧಿ ಆಗಲಿ, ನೆಹರು ಆಗಲಿ, ಶಾಸ್ತ್ರಿ ಆಗಲಿ, ಅವ್ರು ಹೇಳಿದಂಥ ಮಾತುಗಳನ್ನ ಜನ ಇಮ್ಮಿಡಿಯೇಟಾಗಿ ಅದನ್ನು ಅನುಕರಣೆ ಮಾಡೋರು. ಕಾರಣ ಏನಪ್ಪ ಅಂದರೆ ಅವರು ಅಷ್ಟು ಪ್ರಾಮಾಣಿಕವಾಗಿ ಸತ್ಯವಾಗಿ ನಡೆದುಕೊಳ್ತಾ ಇದ್ದರು. ಆದರೆ ಇವತ್ತು ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಬರೇ ಉಪದೇಶ ಮಾಡ್ತಾರೆ. ಅವರು ಮಾತ್ರ ಇವತ್ತು ಸ್ವಚ್ಛಂದವಾಗಿ ಇವತ್ತು ಮತ್ತೆ 5 ಕಂಟ್ರಿಗೆ 8,000 ಕೋಟಿ ರೂಪಾಯಿ ವಿಮಾನ ತೊಗೊಂಡು ಹೋಗಿದ್ದಾರೆ. ಅವರು
ಇವತ್ತು ನರೇಂದ್ರ ಮೋದಿಯವರು ಜನರಿಗೆ ಇವತ್ತು ಉಪದೇಶ ಮಾಡ್ತಾರೆ. ಅವ್ರು ಮಾತ್ರ ಬದನೆಕಾಯಿ ಅಂತಾರಲ್ಲ, ಆ ರೀತಿ ಜನರಿಗೆ ಮಾತ್ರ ಉಪದೇಶ, ಅವ್ರು ಮಾತ್ರ ಬದನೆಕಾಯಿ ತಿಂತಾರೆ. ಆ ರೀತಿ ಇವತ್ತು ನರೇಂದ್ರ ಮೋದಿ ಆಡಳಿತ ಭಾಳ ಕೆಟ್ಟ ಪರಿಸ್ಥಿತಿಯನ್ನಿದೆ. ಇವತ್ತು ನರೇಂದ್ರ ಮೋದಿಯವರು ಭಾರತದ ಇತಿಹಾಸದಲ್ಲಿ 5 ರಾಜ್ಯಗಳ ಚುನಾವಣೆ ಆಗಬೇಕಾದ್ರೆ ಅವರಿಗೆ ಎಲೆಕ್ಷನ್ ಮುಗಿಯೋವರೆಗೂ ತೈಲ ಸಂಕಷ್ಟದ್ದು ಗೊತ್ತಾಗಲಿಲ್ಲ, ಆರ್ಥಿಕ ಸಮಸ್ಯೆ ಏನೈತೆ ಅಂತ ಗೊತ್ತಾಗಲಿಲ್ಲ. 5 ರಾಜ್ಯಗಳ ಚುನಾವಣೆ ಮುಗಿತಾ ಇದ್ದಾಗಲೇ ಅವ್ರಿಗೆ ಜ್ಞಾನೋದಯ ಆಗ್ತೈತಿ. ಬುದ್ಧನಿಗೆ ಆಲದ ಮರದ ಕೆಳಗೆ ಹೆಂಗಾಯಿತು ಹಂಗೆ ಮೋದಿದು ಮೈಂಡ್ ಸ್ವಲ್ಪ ಟ್ಯೂಬ್ಲೈಟ್ ಇದ್ದಂಗೆ. 5 ರಾಜ್ಯ ಯುದ್ಧ ನಡಿಬೇಕಾದ್ರೆ ಅವರು ಟ್ಯೂಬ್ಲೈಟ್ ಅಂದರೆ ಲೇಟಾಗತ್ತೈತೆ, ಅದು ಒಂದೇ ಸಾರಿ ಹತ್ತಲ್ಲ. 5 ರಾಜ್ಯಗಳು ಮುಗಿಯೋವರೆಗೂ ಅವ್ರು ಪಟ ಪಕ ಅಂತಿತ್ತು ಅವ್ರ ಮೈಂಡು. ಆಮೇಲೆ 5 ರಾಜ್ಯ ಚುನಾವಣೆ ಆದ ಕೂಡಲೇ ಎಲ್ಲ ತೈಲ ಬೆಲೆ ಏರಿಸಿದ್ರು, ದೇಶಕ್ಕೆ ಜನರಿಗೆ ಉಪದೇಶ ಮಾಡಕತ್ತಿದ್ರು. ಯಾರು ಫೂಲಿಂಗ್ ಕಾರಲ್ಲಿ ಬನ್ನಿ ಅಂತ ಹೇಳಿದರು, ಏನು ಬೇಕೋ ಅದೆಲ್ಲ ಉಪದೇಶ ಮಾಡ್ತಾರೆ, ಅವ್ರು ಮಾತ್ರ ಪಾಲನೆ ಮಾಡೋದಿಲ್ಲ. ಇದು ಮೋದಿ ಸ್ಟೈಲ್. ಇದು ಜನರಿಗೆ ಉಪದೇಶ, ತಾನು ಮಾಡಿದ್ದೇ ಆಟ. ಇದು ಮೋದಿ ಸ್ಟೈಲ್. ಇದು ಈ ಮೋದಿ ಸ್ಟೈಲ್ನಲ್ಲಿ ಏನಾಗ್ತಾಯಿದೆ, ಜನ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಇವತ್ತು ಬರೀ 3 ರೂಪಾಯಿ ಡೀಸೆಲ್ ಪೆಟ್ರೋಲು ಏರಿಸಿ ಅದರಿಂದ ಇವತ್ತು ಜನರು ಇವತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಭಾಳ ತೊಂದರೆ ಆಗ್ತೈತಿ. ಇವತ್ತು ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಭಾಳ ತೊಂದರೆ ಆಗ್ತೈತಿ. ಇವತ್ತು ಪ್ರತಿಯೊಂದು ದೇಶದ ಎಲ್ಲ ಉತ್ಪನ್ನಗಳ ಬೆಲೆ ಜಾಸ್ತಿ ಆಗ್ತೈತಿ. ಅದು ಮೋದಿಯವ್ರಿಗೆ ಅರಿವು ಐತೋ ಇಲ್ಲೋ ಗೊತ್ತಿಲ್ಲ ನನಗೆ. ಇವತ್ತು ಮೋದಿಯವರು ಅವರು ಹಂಗೆ ಏರ್ಸೋದಿದ್ದರೆ ಜನರಿಗೆ ಈಗ ಇದ್ದೇ ಶುರುವಾಗಿ 4-5 ತಿಂಗಳಾಯಿತು. ಚುನಾವಣೆ ಮೊದಲೇ ಏರಿಸ್ಬೇಕಾಗಿತ್ತು. ಆ ಎದೆಗಾರಿಕೆ ಮೋದಿಯವ್ರಿಗಿಲ್ಲ. ಮೋದಿಯವ್ರಿಗೇನಪ್ಪ ಅಂದರೆ ಮೋಸ ಮಾಡೋದು ಕರಗತ ಮಾಡ್ಕೊಂಬಿಟ್ಟಾರೆ. 5 ಎಲೆಕ್ಷನ್ ಮುಗಿತಿದ್ದಂಗೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಇವತ್ತು ಅಚ್ಚೇ ದಿನ ಅಂತ ಹೇಳ್ತಾ ಇದ್ದಾರೆ. ಅವರ ಅಧಿಕಾರ ಇರೋ ಮಟ್ಟ ಅಚ್ಚೇ ದಿನ ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ದೇಶದ ಜನರಿಗೆ ಮೋದಿ ಉಪಕಾರ ಮಾಡಬೇಕಂದ್ರೆ ಅವರು ಕುರ್ಚಿ ಬಿಟ್ಟು ಇಳಿಬೇಕು, ರಾಜೀನಾಮೆ ಕೊಡಬೇಕು. ಅವತ್ತೇನಾದರೂ ಜನರಿಗೆ ಅಚ್ಚೇ ದಿನ ಬಂದರೂ ಬರ್ಬೋದು. ಆದರೆ ಮೋದಿ ಇರೋ ಮಟ್ಟ ಜನರಿಗೆ ಅಚ್ಚೇ ದಿನ ಬರೋಕ್ಕೆ ಸಾಧ್ಯನೇ ಇಲ್ಲ. ಮೋದಿ ಅವರು ಜನರಿಗೋಸ್ಕರ ಕುರ್ಚಿ ಬಿಟ್ಟು ಇವತ್ತು ಇಳಿದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಬರೋ ಒಂದು ರೈಲು ಅಪಘಾತ ಆದರೆ ರಾಜೀನಾಮೆ ಬಿಸಾಕಿ ಬಂದಿದ್ದರು. ಡಾಕ್ಟರ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಮೀಸಲಾತಿಲ್ಲ ಅಂತ ರಾಜೀನಾಮೆ ಕೊಟ್ಟು ಬಂದರು. ಆದರೆ ಮೋದಿಯವರು ಏನೆಲ್ಲ ನಡೀಲಿ, ಪಾಲ್ಗಾಮ್ ದುರಂತ ಆಗಲಿ, ಯಾವುದೋ ಯುದ್ಧದ ಸೈನಿಕರ ಮೇಲೆ ಫೈರಿಂಗ್ ಆಗಲಿ, ಜೀವ ಹೋಗಲಿ, ಏನಾದರೂ ಹೆಣದ ಮೇಲೆ ಬೇಕಾದ್ರೆ ಕುರ್ಚಿಯಾಗಿ ಕುತ್ಕೊತೀನಿ, ನಾನು ಮಾತ್ರ ಕುರ್ಚಿ ಬಿಡಲ್ಲ ಅನ್ನೋ ಪದ್ಧತಿ ಮೋದಿ ಅವ್ರದ್ದಿದೆ. ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಆಗ್ರಹ ಮಾಡ್ತಿದ್ದೇನೆ, ಇವರ ವಿದೇಶಾಂಗ ನೀತಿಗಳು ಸರಿ ಇಲ್ಲ, ದೇಶವನ್ನು ಮುನ್ನಡೆಸ್ತಕ್ಕಂಥದ್ದು ಸರಿ ಇಲ್ಲ. ಇವತ್ತು ನರೇಂದ್ರ ಮೋದಿಯವ್ರು ಇರೋವರೆಗೂ ದೇಶದ ಜನರು ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ. ಯಾಕಂದರೆ ಇವ್ರಿಗೆ ಸ್ವಂತ ಫ್ಯಾಮಿಲಿ ಕುಟುಂಬ ಇಲ್ಲ. ಅವರಿಗೆ ಕುಟುಂಬ ಅನ್ನೋ ವ್ಯವಸ್ಥೆ ಬಗ್ಗೆ ಏನೂ ಗೊತ್ತಿಲ್ಲ. ಕುಟುಂಬ ಅಂದರೆ ಹೆಂಡತಿ ಮಕ್ಕಳು, ಅವ್ರ ಜೀವನ ಯಾವ ರೀತಿ ನಡೆಯುತ್ತೆ, ಏನು ಕಷ್ಟ ಕಾರ್ಪಣ್ಯಗಳು ಬರ್ತವೆ ಅನ್ನೋದು ಮೋದಿಯವ್ರಿಗೆ ಗೊತ್ತಾಗಿಲ್ಲ. ರೈತರ ಸಮಸ್ಯೆ ಏನಿದೆ ಅನ್ನೋದು ಗೊತ್ತಿಲ್ಲ. ಇವತ್ತು ರೈತರಿಗೆ ಗೊಬ್ಬರ ಖರೀದಿ ಮಾಡಬೇಡ್ರಿ ಅಂತ ಹೇಳಿದ್ದಾರೆ. ಗೊಬ್ಬರ ಕಡಿಮೆ ಮಾಡಬೇಡ್ರಿ ಅಂದರೆ ಖರೀದಿ ಮಾಡಬೇಡ್ರಿ ಅಂದರೆ ಇವತ್ತು ಫಲವತ್ತತೆಯಿಂದ ಇವತ್ತು ಫುಡ್ ಗ್ರೈನ್ಸು ಉತ್ಪತ್ತಿ ಮಾಡೋಕ್ಕಾಗಲ್ಲ. ಈ ರೀತಿ ಇವತ್ತು ನರೇಂದ್ರ ಮೋದಿಯವರು ದೇಶದ ಜನರ ಒಂದು ಮತ್ತು IT ಪ್ರವಾಸೋದ್ಯಮದ ಬಗ್ಗೆನೂ ಹೊಡೆತ ಬೀಳ್ತಾ ಇದೆ. ಇವತ್ತು IT ಅವ್ರಿಗೆಲ್ಲ ನೀವು ವರ್ಕ್ ಫ್ರಮ್ ಹೋಮ್ ಮಾಡಿರಿ ಅಂತಾರೆ. ವರ್ಕ್ ಫ್ರಮ್ ಹೋಮ್ ಮಾಡಿದರೆ ಅನೇಕ ಜನ ಕ್ಯಾಬ್ಗಳನ್ನ ನಂಬಿ ಇವತ್ತು ಲಕ್ಷಾಂತರ ಜನ ದೇಶದಲ್ಲಿ ಜೀವನ ಮಾಡ್ತಾರೆ. ಅವ್ರಿಗೇನು ಅವಕಾಶ ಸಿಗೋದೇ ಇಲ್ಲ. ಈ ರೀತಿ ಆಗ್ತೈತಿ. ಮತ್ತು ಈ ಸರ್ಕಾರದ ಮೋದಿದು ಎಕನಾಮಿಕ್ಸ್ ಹೆಂಗಿದೆಯಪ್ಪ ಅಂದರೆ, ಜಾಗತಿಕವಾಗಿ ಕಚ್ಚಾದೆಲ್ಲ ಏರಿಕೆ ಆಗ್ತಾಯಿದ್ರು, ದೇಶೀಯ ಮಾರುಕಟ್ಟೆಯನ್ನು ರಕ್ಷಿಸಲು ಯಾವುದೇ ಪರ್ಯಾಯ ಯೋಜನೆ ರೂಪಿಸೋಕೆ ಹೋಗಲಿಲ್ಲ. ಅವರು ಎಂಟೈರ್ ಪೊಲಿಟಿಕಲ್ ಡಿಗ್ರಿ ಅವ್ರದ್ದು. ಅವ್ರಿಗೆ ಈ ಎಕನಾಮಿಕ್ಸ್ ಬಗ್ಗೆ ಅವ್ರಿಗೆ ಸ್ವಲ್ಪನೂ ಜ್ಞಾನ ಇಲ್ಲ. ಅವ್ರಿಗೆ ದೇಶದ ಅರ್ಥವ್ಯವಸ್ಥೆ ಏನಾಗ್ತಾಯಿದೆ, ದೇಶದ ಜನರ ಒಂದು ಆರ್ಥಿಕ ಇತಿಮಿತಿಗಳೇನೋ ಅದು ಯಾವುದು ಮೋದಿಯವ್ರಿಗೆ ಗೊತ್ತಿಲ್ಲ. ಇವತ್ತು ಮಾರುಕಟ್ಟೆ ಕುಸಿತದ ಭೀತಿ ಇದೆ ದೇಶದಲ್ಲಿ. ಇವತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಮೇಲಿನ ಹಸ್ತಕ್ಷೇಪ. ನೀವು ಟೂರ್ ಹೋಗಬೇಡ್ರಿ, ನೀವು ಕಾರಲ್ಲಿ ಹೋಗಬೇಡ್ರಿ, ಬಂಗಾರ ಖರೀದಿ ಮಾಡಬೇಡ್ರಿ ಅಂತ ಹೇಳಿ ಮೋದಿಯವರು ಇವತ್ತು 1,40,000 10 ಗ್ರಾಮ್ ಇದ್ದಂಥ ಬಂಗಾರ ಒಂದೇ ಸಾರಿ 1,70,000 ಮಾಡಿದ್ದಾರೆ 2 ದಿನದಾಗೆ. ಇವತ್ತು ಮೋದಿ ಅವರಂದರೆ ಅವ್ರ ಹೆಸರು ಕೇಳಿದರೆ ಇವತ್ತು ಜನ ಕನಸಲ್ಲೂ ಎದುರ ರೀತಿಯಲ್ಲಿ ಇವತ್ತು ಮೋದಿಯವರು ಒಂದು ಬೆಲೆ ಏರಿಕೆ ಭಯೋತ್ಪಾದನೆಯನ್ನು ಮೋದಿಯವರು ಮಾಡ್ತಾಯಿದ್ದಾರೆ. ನಿಜಕ್ಕೂ ದೇಶದ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ. ಮೋದಿ ಅಂದರೆ ಅವ್ರಿಗೇನಾದರೂ ದೇಶದ ಜನರಿಗೆ ಒಂದಿಷ್ಟು ಉಪಕಾರ ಮಾಡಬೇಕಂದ್ರೆ ಕೂಡಲೇ ಮೋದಿಯವರು ತಮ್ಮ ರಾಜೀನಾಮೆಯನ್ನು ಕೊಡಬೇಕು. ಅವರು ಮುಂದುವರೆದ್ರೆ ದೇಶ ಮತ್ತೆ ಕಣ್ಣೀರಲ್ಲಿ ಕೈ ತೊಳಿತಾರೆ.
ಯಾವುದೇ ಕಾರಣಕ್ಕೂ ಅವರು ತಮ್ಮ ಹುದ್ದೆಯನ್ನು ತ್ಯಜಿಸಬೇಕು. ಈ ಬೆಲೆ ಏರಿಕೆಯನ್ನು ತಡೆಗಟ್ಟಬೇಕು. ಪ್ರವಾಸೋದ್ಯಮಕ್ಕೂ ಹೊಡೆತ ಅವರಿದ್ದರೆ